ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಳ್ಳೆ ಬಜೆಟಲ್ಲಿ ಯುವಕರಿಗೆ ಮಹಿಳೆಯರಿಗೆಲ್ಲ ಒಳ್ಳೊಳ್ಳೆ ಸ್ಕೀಮ್ಗಳ ಕೊಟ್ಟಿದ್ದಾರೆ. ನೋಡಿ ಇಲ್ಲೇನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ವರ್ಷದ ಬಜೆಟ್ನಲ್ಲಿ ಪಾರ್ಶ್ವವಾಯು ಮತ್ತು ಇತರೆ ಕಾಯಿಲೆಯವರಿಗೆ ಪಿಂಚಣಿಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. 1500 ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಒದಗಿಸಲಾಗುವುದು. 100 ಗ್ರಾಮ ಪಂಚಾಯಿತಿಗಳಲ್ಲಿ ಸೀನಿಯರ್ ಕ್ಲಿನಿಕನ್ನು ಪ್ರಾರಂಭಿಸ್ತಾರೆ ಹಿರಿಯ ನಾಗರಿಕರಿಗೋಸ್ಕರ. ಆಮೇಲೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ವಿಶೇಷ ಇದು, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡ್ತಾರೆ. ಎಣ್ಣೆಗಾಣದ ಉದ್ಯಮವನ್ನು ಪ್ರಾರಂಭ ಮಾಡೋದು ಸೂಪರ್ ಆಗಿದೆ. ಮಹಿಳೆಯರಿಗೆ 100 ಗ್ರಾಮ ಪಂಚಾಯಿತಿಗಳಲ್ಲಿ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಅಂತ ಪ್ರಕಟಣೆ ಮಾಡಿದ್ದಾರೆ. ಆಮೇಲೆ 3 ಲಕ್ಷ ಮನೆಗಳಿಗೆ ಸಬ್ಸಿಡಿಯನ್ನು 4 ಲಕ್ಷದವರೆಗೂ ಸಬ್ಸಿಡಿ ನೀಡಿ ಮನೆಯನ್ನು ನೀಡಲಾಗುವುದು ಈ ವರ್ಷ ಮಾರ್ಚ್ ಅಂತ್ಯದಲ್ಲಿ ಅಂತೇಳಿ ಪ್ರಕಟ ಮಾಡಿದ್ದಾರೆ. ಆಮೇಲೆ ಸ್ತ್ರೀಯರಿಗೆ 50 ಕ್ಯಾಂಟೀನ್ ರಾಜ್ಯಾದ್ಯಂತ ನಡೆಸಲು ಮತ್ತು 2500 ಕಾಫಿ KNX ಎಂಬ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ, ಸಹಾಯಧನವನ್ನು ನೀಡ್ತಾರೆ. ಆಮೇಲೆ ಸಖತ್ತಾಗಿರತಕ್ಕಂಥ ಒಂದು ಸ್ಕೀಮು, ಅದು ಸಿದ್ದರಾಮಯ್ಯಗೆ ಥ್ಯಾಂಕ್ಸ್ ಹೇಳಬೇಕು. ಸಮುದ್ರದ ಆಂಬುಲೆನ್ಸ್ ಅಂತ ಏನಂತಂದರೆ, ಮೀನುಗಾರರು ಸಮುದ್ರದಲ್ಲಿ ಹಿಡಿಯೋಕೆ ಹೋದಾಗ ಅಪಘಾತ ಏನಾದರೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಆಮೇಲೆ ಮನೆ ಬಾಗಿಲಿಗೆ ಹಿರಿಯರಿಗೆ ಪಡಿತರವನ್ನು ನೀಡಲಾಗುವುದು. ಭಾಳ ಒಳ್ಳೆಯ ಯೋಜನೆ. 80 ವರ್ಷದವರು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಅವರು ಬಯೋಮೆಟ್ರಿಕ್ ಕೊಡೋದಕ್ಕೂ ಆಗಲ್ಲ. ನನ್ನ ಹತ್ರ ತುಂಬ ಜನ ಬರ್ತಾ ಇರ್ತಾರೆ. ಒಳ್ಳೆ ಯೋಜನೆ, ಸಖತ್ತಾಗಿದೆ. ಇದೆಲ್ಲ ಪಟಾಪಟ್ ಅಂತ ಜಾರಿಗೆ ಬಂದುಬಿಟ್ರೆ ಸಿದ್ದರಾಮಯ್ಯವರಿಗೆ ನಾವು ಒನ್ಸ್ ಮೋರ್ ಅಂತೇಳಿ ಜಯಕಾರವನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.